ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ. ಹೇಳ್ತಾ ಜಾನಕಿ ಅಮ್ಮನ ಒಂದು ಆಸ್ತಿ ಎಷ್ಟು ಕೋಟಿ ಇರ್ಬೋದು, ಆ ಒಂದು ಆಸ್ತಿ ಅವರ ಒಂದು ಫ್ಯಾಮಿಲಿಗೆ ಬರ್ದಿದ್ದಾರಾ ಅಥವಾ ಇಲ್ಲಿ ಆಶ್ರಮಕ್ಕೆ ತಂದು ತಿಳ್ಕೊಳ್ಳೋ ಒಂದು ಸಂದರ್ಭ ಬಂದಿದೆ. ಇಲ್ಲಿ 500 ಕೋಟಿ ಹೆಚ್ಚು ಇಲ್ಲಿ ಆಸ್ತಿ ಇದೆ. ಅದರ ಅರ್ಧದಲ್ಲಿ ಇಲ್ಲಿ 250 ಕೋಟಿ ಇಲ್ಲಿ ಮೈಸೂರಿನ ಒಂದು ಅನಾಥ ಆಶ್ರಮಕ್ಕೆ ಬರ್ದಿದ್ದಾರೆ. ಇನ್ನು ಕೆಲವು ಇಲ್ಲಿ 250 ಕೋಟಿ ಇಲ್ಲಿ ಫ್ಯಾಮಿಲಿಗೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಸ್ವಂತ ಮಗ ಇಲ್ಲ, ಸಾಕಿದ ಮಗ ನವೀನ್ ಇದ್ದಾರೆ. ಹಾಗೆ ಅವರ ಮೊಮ್ಮಗಳಾದ ಅಫ್ಸರನು ಕೂಡ ಇದ್ದಾರೆ. ಅವರ ಒಂದು ಸೊಸೆನೂ ಕೂಡ ಈ ಉಮಾ ಅವರು ಇದ್ದಾರೆ. ಈ ಒಂದು ಫ್ಯಾಮಿಲಿ ಕುಟುಂಬದಲ್ಲಿ ಅವರ ಮಗ ಮತ್ತು ಅವರ ಗಂಡ ಇಬ್ಬರು ಕೂಡ ಇಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ತೀರ್ಕೊಂಡು ಹೋಗಿದ್ದಾರೆ. ಹಾಗೆ ಅವ್ರ ಮಗನೂ ಕೂಡ ತೀರ್ಕೊಂಡು ಹೋಗಿದ್ದಾರೆ. ಅವ್ರ ಮೊಮ್ಮಗಳು ಕೂಡ ರೀಸೆಂಟ್ ಆಗಿ ತೀರ್ಕೊಂಡು ಹೋಗಿದ್ದಾಳೆ. ವರ್ಷ ಅವರು ಕೂಡ ಇಲ್ಲಿ ತೀರ್ಕೊಂಡು ಹೋಗಿದ್ದಾರೆ. ಆಮೇಲೆ ಇಲ್ಲಿ ಇವಾಗ ಅಪ್ಸರ್ ಅವರು ಕೊನೆಯ ಒಂದು ಮೊಮ್ಮಗಳಾದಂಥ ಅಪ್ಸರ್ ಅವರು ಮಾತ್ರ ಇದ್ದಾರೆ. ಅವರ ಸೊಸೆನೂ ಕೂಡ ಇದ್ದಾರೆ. ಇಲ್ಲಿ ಜಾನಕಿ ಅಮ್ಮ ಅವರು ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದಾರೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಜಾನಕಿ ಅಮ್ಮ ಅವರು ಬೆಳೀತಾ ಇಲ್ಲಿ ದೊಡ್ಡ ಗಾಯಕಿಯಾಗಿದ್ದಾರೆ. ಇಲ್ಲಿ ಇನ್ನೇನು ಸುಖದ ಸಂತೋಷದಿಂದ ತೇಲಾಡ್ತಿರೋದವ್ರಿಗೆ ಇಲ್ಲಿ ಅವರ ಗಂಡ ಅವರು ಸಾವನ್ನಪ್ಪಿದ್ದಾರೆ. ಅದು ಕೂಡ ಹಾರ್ಟ್ ಅಟ್ಯಾಕ್ ಆಗಿ. ಆ ಒಂದು ಚಿಂತೆಯಲ್ಲೇ ಮಗನೂ ಕೂಡ ಇಲ್ಲಿ ಮಗ ಮದುವೆ ಮಾಡ್ಕೊಂಡು ಬಂದ ತಕ್ಷಣ ಕೆಲವು ವರ್ಷಗಳ ಆದಮೇಲೆ ಅವರು ಕೂಡ ಇಲ್ಲಿ ಹಾರ್ಟ್ ಅಟ್ಯಾಕ್ ಮುಖಾಂತರ ತೀರ್ಕೊಂತಾರೆ. ಅವರಿಗೆ ಡೈವರ್ಸ್ ಕೂಡ ಆಗುತ್ತದೆ. ಅವರು ಕೂಡ ತೀರ್ಕೊಂತಾರೆ. ಉಮಾರ್ ಜೊತೆಗೆ ಮದುವೆ ಆಗಿ ಡೈವರ್ಸ್ ಆಗುತ್ತದೆ. ಅವರಿಗೆ ಇಬ್ಬರು ಮಕ್ಕಳು ಇರ್ತಾರೆ, ವರ್ಷ ಮತ್ತು ಇಲ್ಲಿ ಅಪ್ಸರ. ಆ ವರ್ಷ ಅವರು ಕೂಡ ಇಲ್ಲಿ ಹೊರ ದೇಶದಲ್ಲಿ ಇಲ್ಲಿ ವರ್ಕ್ ಮಾಡ್ತಾ ಇರುವಾಗ ಇಲ್ಲಿ ಅವರಿಗೂ ಕೂಡ ಆಕ್ಸಿಜನ್ ಸಮಸ್ಯೆಯಿಂದಾಗಿ ಅವರು ಕೂಡ ಡೆತ್ ಆಗಿದ್ದಾರೆ ರೀಸೆಂಟ್ ಆಗಿ. ಕೇವಲ ಒಬ್ಬಳಾದ ಮೊಮ್ಮಗಳು ಅಪ್ಸರವರು ಕೂಡ ಜಾನಕಿ ಅಮ್ಮನಿಗೆ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಅವರು ಎಷ್ಟೊಂದು ಗಾಯಕಿ, ಹೆಸರಾಂತವಾದ ಗಾಯಕಿಯ ಒಂದು ಲೈಫ್ನಲ್ಲೂ ಕೂಡ ಅಗಾಧವಾದಂಥ ಇಲ್ಲಿ ಕಷ್ಟ ನೋವನ್ನು ಕೊಟ್ಟಿದ್ದಾನೆ ದೇವರು ಒಳ್ಳೆಯದು ಬಯಸುವ ಒಂದು ಮನಸ್ಸಿಗೆ ಸಾಕಷ್ಟು ಕಷ್ಟಗಳನ್ನು ಕೊಡ್ತಾ ಬಂದಿರ್ತಾರೆ. ಜಾನಕಿ ಅಮ್ಮನು ಕೂಡ ಇವಾಗ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮುಖಾಂತರ ಓಂ ಶಾಂತಿ ಅಂತೂ ಬರೀರಿ. ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.